ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಜಾಮೀನು ಮೇಲೆ ಹೊರಗಡೆ ಇರೋ ನಟ ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ಬಿಸಿ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇಸ್ ಹಳ್ಳಿಯಿಂದ ದಿಲ್ಲಿಯವರೆಗೆ ಸೌಂಡ್ ಮಾಡಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ಮತ್ತೆ ಬಂಧನದ ಭೀತಿ ಎದುರಾಗಿರುವಂತಹದ್ದು. ಜಾಮೀನು ಮೇಲೆ ಹೊರಗಡೆ ಇರತಕ್ಕಂತಹ ನಟ ದರ್ಶನ್ ಯಾವ ಕ್ಷಣ ಬೇಕಾದರೂ ಬಂಧನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ನಲ್ಲಿ ಬಿಸಿ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇಸ್ ಹಳ್ಳಿಯಿಂದ ದಿಲ್ಲಿಯವರೆಗೆ ಸೌಂಡ್ ಮಾಡಿತ್ತು. ಕರ್ನಾಟಕದಲ್ಲಿ ಮಾತ್ರ ಒಂದರ್ಥದ ಸಂಚಲನವನ್ನೇ ಮೂಡಿಸಿದಂತಹ ಹೈ ಪ್ರೊಫೈಲ್ ಪ್ರಕರಣ ಅದು. ದರ್ಶನ್ ಹಾಗೂ ಪವಿತ್ರ ಗೌಡ A1 A2 ಆರೋಪಿಯಾಗಿದ್ದರು. ಮತ್ತೆ ಇವರಿಬ್ಬರಿಗೆ ಕಾನೂನಿನ ಕಂಟಕ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸುಪ್ರೀಂ ಅಂಗಳ ತಲುಪಿದೆ. ಸುಪ್ರೀಂನಲ್ಲಿ ಏಪ್ರಿಲ್ 7ನೇ ತಾರೀಕು ದರ್ಶನ್ ಅರ್ಜಿ ವಿಚಾರಣೆಯಾಗುತ್ತೆ. ದರ್ಶನ್ ಮುಂದಿನ ಭವಿಷ್ಯ ಸುಪ್ರೀಂ ನಿರ್ಧಾರ ಮಾಡುತ್ತೆ. ಸುಪ್ರೀಂ ನಿರ್ಧಾರದ ಮೇಲೆ ನಿಂತಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕದ ತಟ್ಟಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಕದ ತಟ್ಟಿ ಅವರ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಸೊ ಈಗ ಒಂದು ವೇಳೆ ದರ್ಶನ್ ವಿರುದ್ಧವೇನಾದರೂ ತೀರ್ಪು ಬಂದರೆ ಅಲ್ಲಿ ಬಂಧನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ದರ್ಶನ್ ಕೇಸ್ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಸೌಂಡ್ ಮಾಡಿದಂತಹ ಪ್ರಕರಣ. ದರ್ಶನ್ ಹಾಗೂ ಪವಿತ್ರ ಗೌಡ A1 A2 ಆರೋಪಿಯಾಗಿದ್ದರು. ಮತ್ತು ಇವರಿಬ್ಬರಿಗೂ ಕೂಡ ಕಾನೂನಿನ ಕಂಟಕ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಸುಪ್ರೀಂ ಅಂಗಳ ತಲುಪಿರೋದ್ರಿಂದಾಗಿ ಸುಪ್ರೀಂನಲ್ಲಿ ಏಪ್ರಿಲ್ 7ನೇ ತಾರೀಕು ದರ್ಶನ್ ಅರ್ಜಿ ವಿಚಾರಣೆಯಾಗುತ್ತೆ. ದರ್ಶನ್ ಮುಂದಿನ ಭವಿಷ್ಯ ಸುಪ್ರೀಂ ನಿರ್ಧಾರದ ಮೇಲೆ ನಿಂತುಕೊಂಡಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಏಪ್ರಿಲ್ 7ನೇ ತಾರೀಕು ಬರುವಂತಹ ತೀರ್ಪಿನ ಆಧಾರದಲ್ಲಿ ಏನಾಗುತ್ತೆ ಏನಾಗಲ್ಲ. ಈಗಾಗಲೇ ಡೆವಿಲ್ ಸಿನಿಮಾದಲ್ಲೂ ಕೂಡ ಬ್ಯುಸಿ ಇರ್ತಕ್ಕಂತಹ ನಟ ದರ್ಶನ್ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಡೆವಿಲ್ ಸಿನಿಮಾದ ಸಂಪೂರ್ಣ ಚಿತ್ರೀಕರಣ ಮುಗಿಸುವಂತಹ ತರಾತುರಿಗೆ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಏಪ್ರಿಲ್ 7ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಾಗುತ್ತೆ. ಆ ವಿಚಾರಣೆಯಲ್ಲಿ ದರ್ಶನ್ಗೆ ಮತ್ತೆ ಬೇಲ ಅಥವಾ ಜೈಲ ಅಥವಾ ಮತ್ತೆ ಜಾಮೀನು ಕಂಟಿನ್ಯೂ ಆಗುತ್ತಾ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.